Welcome to our channel. Hi, hello friends. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕೀಗ. ಬರಪ್ಪ ಲೇಟ್ ಆಯಿತು ಇವತ್ತು. ಸೊ ಈಗ ಸ್ಪೀಡಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ಏನಿಲ್ಲ, ಇವತ್ತು ಬ್ರೇಕ್ಫಾಸ್ಟ್ ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡ್ತೇನೆ. ಇನ್ನೇ ಬ್ರೆಡ್ ತಂದಿದ್ದೆ, ಸ್ಯಾಂಡ್ವಿಚ್ ಮಾಡ್ತೇನೆ. ನೋಡಿ ಇಷ್ಟು ಟೈಟ್ ಅಂತ ತಗೊಂಡಿದ್ದೇನೆ. ಬರಬೇಕಾ ನೋಡ. ಇದನ್ನೆಲ್ಲ ಇದು ಸ್ವಲ್ಪ ಸಾಕು. ಇದನ್ನೆಲ್ಲ ಸ್ಮಾಲ್ ಕಟ್ ಮಾಡಬೇಕು, ಚಿಕ್ಕದು. ಈ ಗ್ರೇಟರಲ್ಲಿ ಗ್ರೇಟ್ ಮಾಡಿಕೊಂಡ್ರು ಓಕೆ, ಯಾಕಂದರೆ ಅದು ಚೆನ್ನಾಗಾಗ್ತದೆ. ಆಮೇಲೆ ಸೇಮ್ ಇದನ್ನು ಕೂಡ ಸ್ಮಾಲ್ ಆಗಿ ಕಟ್ ಮಾಡಬೇಕು. ಇದಕ್ಕೆ ಕಾರ್ನ್ ಹಾಕ್ಬೋದು, ಮತ್ತು ಏನೆಲ್ಲ ಹಾಕ್ಬೋದು, ಪನ್ನೀರ್ ಹಾಕ್ಬೋದು, ಆರೆಲ್ಸ್ ನೀವು ಇದು ನಾವು ಹೇಗೆ ಎಗ್ ಹಾಕ್ಬೋದು. ನಾವು ಹೇಗೆ ಮಾಡ್ತೇವೆ ಅನ್ನೋದ್ರಲ್ಲಿ ಅಷ್ಟೇ. ಇದು ಬ್ರೌನ್ ಬ್ರೆಡ್ ತಗೊಳ್ಬೇಕು. ಚೀಸ್ ಆ್ಯಂಡ್ ಬಟರ್. ಓಕೆ, ಇಷ್ಟು ಬೇಕು. ಓಕೆ, ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಮೊಸರೆಲ್ಲ ಚೀಸ್ ಅಂತ ಹೇಳ್ತಾರಲ್ಲ, ಪಿಜ್ಜಾ ಚೀಸ್, ಅದನ್ನು ಹಾಕ್ಕೊಳ್ಬೇಕು. ಒಂದು ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಒರಿಗಾನೋ ಬೇಕು ಫ್ಲೇವರಿಗೋಸ್ಕರ. ಓಕೆ, ಒಂದು ಟೊಮೆಟೊ ಸಾಸ್, ಇಲ್ಲದಿದ್ದರೆ ಮೈನೀಸ್ ಹಾಕಿ ಇದು ಮಾಡ್ಕೊಳ್ಬೇಕು. ಹೀಗೆ ದೆನ್ ಹಾಕಬೇಕು. ಓಕೆ, ಈ ಸ್ಲೈಸ್ ಚೀಸನ್ನು ಹೀಗೆ, ಓಕೆ, ಆಮೇಲೆ ಇಲ್ಲಿಗೆ ಸ್ವಲ್ಪ ಮಯೋ, ಇದನ್ನು ಟಾಪಿಂಗ್ ಟಾಪ್ ಓಕೆ, ಹೀಗೆ ಇದನ್ನು ಇದರಲ್ಲಿ ಹೀಗೆ ಇಡಬೇಕು. ಓಕೆ, ಇಡಿಸ್ಬೇಕಾ ಬೇಡ,
9 ಮಿನಿಟ್ಸ್ 9 ಮಿನಿಟ್ಸ್ ಸಾಕು ನೋಡಿ. 185 200 ಇಟ್ಟೆ. 9 ಮಿನಿಟ್ಸ್ ಆನ್ ಮಾಡ್ತೇನೆ. ಈಗ ಸೈಡ್ಸ್ ರೆಡಿ. ಡ್ರ್ಯಾಗನ್ ಸೂಪರ್. ಇದು 4 coffee and dry omelette of boil and dry fruits and sandwich ಅಲ್ಲಿ ಉಂಟಾಗ್ತಾ ಉಂಟು ಟುಡೇ. ಇವತ್ತಿನ ಬ್ರೇಕ್ಫಾಸ್ಟ್ ಸ್ವಲ್ಪ ಆಫ್ ಬಾಯ್ಲ್ ಫ್ಲಾಪ್ ಆಯಿತು. ಏನು ನಾನ್ ಸ್ಟಿಕ್ಕಲ್ಲಿ ಹೇಳ್ತಿರ್ಲಿಲ್ಲ. ಆ್ಯಂಡ್ ಡ್ರ್ಯಾಗನ್ ಫ್ರೂಟ್ ಆ್ಯಪಲ್ ಸ್ಯಾಂಡ್ವಿಚ್ ಟ್ರೈ ಮಾಡಿ. ಸಿಂಪಲ್, ಏನಿಲ್ಲ, ರಪ್ಪ ಮಾಡ್ಬೋದು. ಓಕೆ, ಟ್ರೈ ಮಾಡಿ. ನನ್ನ ಹಸ್ಬೆಂಡ್ ಬರಬೇಕಷ್ಟೇ, ಮತ್ತೆ ಸಿಗ್ತೇನೆ. ಹೇಗುಂಟಂತ ತೋರಿಸ್ತೇನೆ. ಓಕೆ, ಹೇಗುಂಟ? ಚಂದ ಉಂಟಾ? ಪೋರ್ಕ್ ಬೇಡ, ಅವು ನಮ್ಮ ಉಂಡು ಇತ್ತನತ್ತ ಅವು ಇಲ್ಲಡುಂಡ ಅವೇ ಸ್ಯಾಂಡ್ವಿಚ್ ಮೇಕರ್ ಅನ್ಕೊಂಡು ಫಿಲ್ ಮಾಡೋ. ಇದು ವೇಸ್ಟ್, ಅದು ಒಂಥರ ಸ್ಮೆಲ್ ಬರ್ತದೆ. ಅದಕ್ಕೋಸ್ಕರ ಇದರಲ್ಲಿ ಇವತ್ತು ರೈಸ್ ಏನು ಮಾಡಲಿಲ್ಲ. ಇವತ್ತು ಇದ್ದದರಲ್ಲಿ ಎಲ್ಲ ಫಿನಿಶ್ ಮಾಡಿಬಿಡೋದು. ಮತ್ತು ಸಂಜೆ ರೈಸ್ ಮತ್ತು ಇದು ಮಾಡ್ತೀವಿ. ಎಲ್ಲ ಉಂಟು, ಫ್ರೈಡ್ ರೈಸ್ ಸ್ವಲ್ಪ ಉಂಟು, ಮತ್ತು ಪಲಾವ್ ಸ್ವಲ್ಪ ಉಂಟು, ಅದನ್ನೆಲ್ಲ ಮಾಡ್ತೀವಿ. ಈಗ ನಾನು ಹೊಟ್ಟೆಗೇನಾದರೂ, ನನಗೆ ಹೊಟ್ಟೆ ಹಸಿತದಲ್ಲ, ಮಾಡಿ ಕೊಡ್ತೇನೆ. ನನಗೆ ಹೊಟ್ಟೆ ಹಸಿದಿಲ್ವಾ, ಹಾಗೆ ಹೊಟ್ಟೆಗೇನಾದರೂ ಹಾಕ್ಕೊಳ್ತೇನೆ. ಆಮೇಲೆ ಫಸ್ಟ್ ಫ್ರಿಡ್ಜ್ ಕ್ಲೀನ್ ಆದಮೇಲೆ ಮೋಪಿಂಗ್, ಕ್ಲೀನಿಂಗ್ ಎಲ್ಲ. ಓಕೆ, ಈಗ ನನ್ನ ಹೊಟ್ಟೆ ಪೂಜೆಯನ್ನು ಮಾಡ್ತೇನೆ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಚಿಕನ್ ಮತ್ತು ರೈಸ್ ಇಟ್ಟಿದ್ದೇನೆ. ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಮಾರ್ನಿಂಗ್, ಮತ್ತು ಕಂಟಿನ್ಯೂಷನ್ ಈಗಲೇ ಮಾಡೋದು. ಪುರ್ಸೊತ್ತಿರಲಿಲ್ಲ, ಎಂತ ಮಾಡೋದು ಹೇಳಿ. ಸೆಟ್ಟಿಂಗ್ ಎಲ್ಲ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೋಡಿ, ಇದು ಚಿಕನ್ ಸಾರು ಆಯಿತು. ಒಂದು ಕುದಿ ಬಂದರೆ ಚಿಕನ್ ಸಾರು ರೆಡಿ. ಇದು ರೈಸ್ ಅದಾಗಲಿ. ಇನ್ನು ಸ್ವಲ್ಪ ಇಷ್ಟೊಂದು ಪಾತ್ರ ತೊಳಿಲಿಕ್ಕೆ ಉಂಟು. ಅದನ್ನು ತೊಳೆದ್ರೆ ಇವತ್ತಿನ ನಮ್ಮ ಲಂಚ್ ಅಲ್ಲ ನೈಟ್ ಡಿನ್ನರ್ ರೆಡಿ. ಬನ್ನಿ. ನಮ್ಮದು ಫ್ರಿಡ್ಜ್ ಕೂಲ್ ಆಗ್ತಿಲ್ವಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಮಳೆಗಿಂತಲೂ ಜಾಸ್ತಿ ಗಾಳಿ ನೋಡಿ. ಫುಲ್ಲು ತೋಟನೇ ಎಲ್ಲ ಭಯಂಕರ ಗಾಳಿ ಉಂಟು. ರೋಡಲ್ಲಿ ಇದು ಬಿದ್ದಿದೆ,
ಮಡಲ್ ಬಿದ್ದಿದೆ, ಮಡಲ್. ಅದನ್ನು ಯಾರಿಗೂ ಹೋಗೋದು ಕೂಡ ಇಲ್ಲ. ಮಳೆ ಬರಲಿ, ಆದರೆ ಗಾಳಿ ಬಂದರೆ ಉಂಟಲ್ಲ ಕಷ್ಟ. ಅದೇ ಪ್ರಾಬ್ಲಮ್ ಆಗೋದು. ಮಳೆ ಪ್ರಾಬ್ಲಮ್ ಇಲ್ಲ, ಗಾಳಿಯ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ನನಗೆ. ಓಕೆ ಫ್ರೆಂಡ್ಸ್, ಮತ್ತೆಲ್ಲ ಆದಮೇಲೆ ಸಿಗ್ತೇನೆ ನಾನು. ಒಂದು ರೌಂಡು ಅಲ್ಲಿಗೆ ಕೂಡ ಹೋಗಿ ಇರೋದು ಮನೆಗೆ ಮಾತಾಡ್ಕೊಂಡು ಬಂದರೆ ಇವತ್ತಿನ ನೋಡ ಮತ್ತು ಬಟರ್ ಗಾರ್ಲಿಕ್ ಚಿಕನ್ ಮಾಡುವ ಅಂತ ಇದ್ದೇನೆ. ಆದರೆ ಆ ಚಿಕನ್ ನಿನ್ನೆ ಕರೆಂಟ್ ಹೋಗಿ ಒಳ್ಳೆದುಂಟಾ ಇಲ್ವಾ ಅಂತ ಗೊತ್ತಿಲ್ಲ. ಟೆಸ್ಟ್ ಮಾಡಿ ಮತ್ತೆ ಮಾಡ್ತೇನೆ. ಓಕೆ ಓಕೆ, ಅಂದರೆ ಇವತ್ತು ಮಾಡಿದರೆ ಆಯಿತು. ನಾಳೆ ಮನೆಗೆ ಹೋಗೋದು ನಾವು. ಸೊ ಆಗಲ್ಲ, ನಾಳೆ ಮಧ್ಯಾಹ್ನ ಅವರು ಬರಲ್ಲ, ನನಗೆ ಬೋರ್ ಆಗ್ತದೆ ಮಾಡಲಿಕ್ಕೆ, ಅಂದರೆ ಒಬ್ಳಿಗೆ ತಿನ್ನೋಕ್ಕೆ. ಇವತ್ತು ನೈಟ್ ಮಾಡಿದರೆ ಒಳ್ಳೆದಿದ್ದರೆ ಆ ಚಿಕನ್ ಮಾಡ್ತೇನೆ, ಇಲ್ಲದಿದ್ದರೆ ನಾಳೆ ಇಲ್ಲ ಅದನ್ನು ಬಿಸಾಡೋದು. ಓಕೆ ಓಕೆ, ಬಾಯ್.